ನೇಣು ಬಿಗಿದುಕೊಂಡು ಪಿಎಸ್ಐ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಿಕ್ಕಮಗಳೂರಿನ ಬೀರೂರು ಪಟ್ಟಣದ ರಾಜಾಜಿನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಚಿಕ್ಕಮಗಳೂರಿನ ಬೀರೂರು ಪಿಎಸ್ಐ ತಿಪ್ಪೇಶ್ ಪತ್ನಿ ಪದ್ಮಾ ಅಂತ ಹೇಳಿ 39 ವರ್ಷ ಆಕೆಗೆ. ತಿಪ್ಪೇಶ್ ಅವರ ಪತ್ನಿ ಪದ್ಮಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಕೌಟುಂಬಿಕ ಕಲಹ ಅಂತ ಗೊತ್ತಾಗಿದೆ. ಕೌಟುಂಬಿಕ ಕಲಹದ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೈಟ್ ಡ್ಯೂಟಿಗೆ ತೆರಳಿದ್ದಂಥ ಬೀರೂರು ಪಿಎಸ್ಐ ತಿಪ್ಪೇಶ್ ಮನೆಗೆ ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. 13 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ತಿಪ್ಪೇಶ್ ಮತ್ತು ಪದ್ಮಾ. ಕೌಟುಂಬಿಕ ಕಲಹ ಅಂತ ಗೊತ್ತಾಗ್ತಾ ಇದೆ. ಅದು ಗಂಡ ಹೆಂಡತಿಯ ಮಧ್ಯೆ ನಡೆದಿರೋ ಕಲಹನೋ ಅಥವಾ ಅವ್ರ ಇಡೀ ಕುಟುಂಬದ ಸದಸ್ಯರ ಜೊತೆ ಇದ್ದ ಕಲಹನೋ ಗೊತ್ತಿಲ್ಲ. ಬಟ್ 13 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದಂಥ ತಿಪ್ಪೇಶ್ ಮತ್ತು ಪದ್ಮಾ ಮಕ್ಕಳು ಕೂಡ ಇದ್ದರು. ಆದರೆ ನೈಟ್ ಡ್ಯೂಟಿಗೆ ಹೋದಂಥ ಸಂದರ್ಭದಲ್ಲಿ ಆಕೆ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.